ಇವರು ನಮ್ಮ ಅರೋಳಿ ವಿದ್ಯಾಸಂಸ್ಥೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಹಿರೇಗೌಡರು ಅಂಥೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಶಾಲೆಯಲ್ಲಿ ಅವಿರತವಾಗಿ 34 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ಶಿಕ್ಷಣ ತಜ್ಞರೂ ಆಗಿರ್ತಕ್ಕಂಥ ಸರ್ವೋದಯ ಸಂಘದ ಸರ್ವಾಧ್ಯಕ್ಷರೂ ಆಗಿರ್ತಕ್ಕಂಥ ಪೂಜ್ಯ ಎಲ್.ಎನ್.ರವರ ಒಂದು ಗೌರವ ಸಮರ್ಪಣೆ ಸಮಾರಂಭ ಅಥವಾ ಅಭಿನಂದನಾ ಗ್ರಂಥವನ್ನು ಸಮರ್ಪಣೆ ಮಾಡ್ತಕ್ಕಂಥ ಸಮಾರಂಭವನ್ನು ನಡೆಸ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಗ್ರಾಮಾಂತರ ಪ್ರೌಢಶಾಲೆಗೆ 1962ರಲ್ಲಿ ಬಂದವನು. ಆ ಕಾಲದಿಂದ ಅವರು ನಮಗೆ ಹೆಡ್ ಮಾಸ್ಟರಾಗಿ ಕೆಲಸ ಮಾಡವ್ರೆ. ನಮ್ಮ ಸಂಸ್ಥೆ ನಮ್ಮ ಶಾಲಾ ಆವರಣ ಹೇಗಿತ್ತು ಅಂತ ಹೇಳಕ್ಕೆ ಬರೋದಿಲ್ಲ. ಕೈ ಹೆಂಚಿನ ಮನೆ. ವಾರಕ್ಕೊಂದು ಸಾರಿ ನಾವು ಜಾಗನ ಸಗಣಿ ಹಾಯ್ಕೊಬಂದು ಚಿಕ್ಕೆರೆಯನ್ನು ನೀರು ತಂದು ಸಾರಿಸ್ಬೇಕಾಯಿತು. ಆ ಮಟ್ಟದಲ್ಲಿ ಇತ್ತು ನಮ್ಮ ಶಾಲೆ. ಇವಾಗ ಈಗಿನ ಮಕ್ಕಳಿಗೆ ಏನೆಲ್ಲ ಅನುಕೂಲ ಬೇಕೋ ಆ ಅನುಕೂಲ ಎಲ್ಲ ನಮ್ಮ ಸಂಸ್ಥೆ ಆಡಳಿತ ಮಂಡಳಿಯವರು ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಟಿ ಒಳ್ಳೊಳ್ಳೆ ಸೌಕರ್ಯ ಕೊಟ್ಟವ್ರೆ. ನಮಗೆ ಇದ್ರಲ್ಲಿ ಕಾಲು ಭಾಗನೂ ಸೌಕರ್ಯ ಇರಲಿಲ್ಲ. ಎಲ್ಲೇನವರು ಭಾಳ ದುಡ್ದವ್ರೆ ಈ ಶಾಲೆ ವಿಚಾರದಲ್ಲಿ. ಭಾಳ ದುಡಿದು ಅವ್ರ ಸೇವೆ 34 ವರ್ಷ ಮುಗಿದ ಮೇಲೆ ಅವ್ರು ನಿವೃತ್ತರಾಗಿ ಹೋಗವ್ರೆ. ಅವ್ರಿಗೆ ಈ ಒಂದು 90 ವರ್ಷ ತುಂಬುವಂಥ ವೇಳೆಯಲ್ಲಿ ನಾವೊಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ನಾವು ಗ್ರಾಮಾಂತರ ಪ್ರೌಢಶಾಲೆಯವರು, ಶಿಕ್ಷಕರು, ವಿದ್ಯಾರ್ಥಿಗಳು, ಮಾಸ್ಟರ್ಗಳು ಎಲ್ಲ ಸೇರಿ ಮಾತಾಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ ನರಸಿಂಹಯ್ಯನವರು ನಮ್ಮ ಶಾಲೆಯಲ್ಲಿ 34 ವರ್ಷ ಹೆಡ್ ಮಾಸ್ಟರಾಗಿ ಕೆಲಸ ಮಾಡವ್ರೆ. ಈಗ ಅವರು ರಿಟೈರ್ಡ್ ಆಗಿ ಮನೇಲಿದ್ದರು. ಈಗ ಅವ್ರಿಗೆ 90 ವರ್ಷ ತುಂಬ್ತಾ ಇದೆ. ಅದರಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಮತ್ತು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕೆಂದು ಎಲ್ಲರಲ್ಲೂ ಪ್ರಾರ್ಥಿಸ್ಕೊಳ್ತೇವೆ.